ಮಂಡ್ಯದಲ್ಲಿ ಇವತ್ತು ಬೆಳಗ್ಗೆ ನಿದ್ದೆಯಲ್ಲಿದ್ದಂತಹ ಜನರಿಗೆ ಏಕಾಏಕಿ ಢಮ್ ಢಮಾರ್ ಅನ್ನುವಂತಹ ಸದ್ದು ಕೇಳಿಸ್ತು. ಪೊಲೀಸರ ಪಿಸ್ತೂಲ್ ಸೌಂಡ್ ಮಾಡಿದೆ ಇವತ್ತು ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆನೆ. ರೌಡಿ ಶೀಟರ್ ಸುಬ್ಬಿ ಅಲಿಯಾಸ್ ಸುಭಾಷ್ ಈತನ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ ಪೊಲೀಸರು. 2 ದಿನಗಳ ಹಿಂದೆಯಷ್ಟೇ ಈ ರೌಡಿ ಸುಬ್ಬಿಯನ್ನ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು. ಈಗ ಎಸ್ಕೇಪ್ ಆಗೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಫೈರ್ ಮಾಡಿದ್ದಾರೆ. ನಿನ್ನೆ ಪೊಲೀಸರ ವಶದಿಂದ ತಪ್ಪಿಸ್ಕೊಂಡು ಹೋಗಿದ್ದ. ಇವತ್ತು ಬಿ ಹೊಸೂರು ಕಾಲೋನಿಯ ಬಳಿ ಬಂಧನ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಫೈರಿಂಗ್ ಆಗಿದೆ. ಈ ಫೈರಿಂಗ್ ಸಂದರ್ಭದಲ್ಲಿ ಪಿಎಸ್ಐ ಶೇಷಾದ್ರಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಗೂ ಕೂಡ ಯತ್ನ ಮಾಡಲಾಗಿದೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪಿಎಸ್ಐ ಶೇಷಾದ್ರಿ ಅನ್ನೋರು. ಗಾಯಾಳು ಸುಬ್ಬಿ ಈತ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದು. ನೋಡಿ ಈತನೇ ಸುಬ್ಬಿ ರೌಡಿ ಶೀಟರ್. ನಿನ್ನೆ ಅರೆಸ್ಟ್ ಮಾಡಲಾಗಿರುತ್ತೆ. ಪ್ರಕರಣ ಒಂದರಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಇವತ್ತು ಬೆಳಗ್ಗೆ ಅವನನ್ನು ಹುಡುಕಿ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡುವಾಗ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಪೊಲೀಸರ ಮೇಲೆಗೆ. ಹಾಗಾಗಿ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಲಾಗಿದೆ. ಆ ಫೈರಿಂಗ್ ನಡೆದಂತಹ ಘಟನಾ ಸ್ಥಳ ನೋಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರನ್ನು. ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಸ್ಥಳದಲ್ಲಿ ಜಮಾಯಿಸಿ ಅದರ ವರದಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೌಡಿ ಶೀಟರ್ ಸುಬ್ಬಿ ಕಾಲಿಗೆ ಗುಂಡೇಟ ಆದಮೇಲೆ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಏನು